ನಮಸ್ಕಾರ. ವಿಶೇಷವಾಗಿ ಬಹಳಷ್ಟು ಸಂಘ ಸಂಘಟನೆ ಪದಾಧಿಕಾರಿ ಮಾಧ್ಯಮ ಮಿತ್ರರು ಮಂಡ್ಯ ಜಿಲ್ಲೆಯ ಕಳೆದ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜಗಜೀವನ್ ಬಹದ್ದೂರ್ ಅವರಿಗೆ. ಆಗ್ಲೇ ನಮ್ಮ ಜಿಲ್ಲಾಧಿಕಾರಿಗಳು ಬಹಳಷ್ಟು ಜೀವನದ ಹೋರಾಟದ ಜಯಂತಿಯನ್ನು ಅದ್ದೂರಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ SC ಘಟಕ ಮತ್ತು ಎಲ್ಲ ಸಮುದಾಯದ ವತಿಯಿಂದ ಆಚರಣೆ ಮಾಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸಂವಿಧಾನ ಪ್ರಜಾಪ್ರಭುತ್ವದ ಗಟ್ಟಿ ನೆಲೆ. ಇವತ್ತು ಭಾರತ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದ ವಿಶ್ವದ ಅಗ್ರಗಣ್ಯ ದೇಶದಲ್ಲಿ ಒಂದಾಗಿದೆ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರಲಿಲ್ಲ ಅಂತಂದರೆ ಇವತ್ತು ನಮ್ಗೆ ಯಾರಿಗೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕೋಕ್ಕಾಗ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಿದ್ದುತ್ತೀವಿ ಅಂತ ಕೆಲ ಕೋಮುವಾದಿಗಳು ಹೇಳ್ತಾ ಇರೋದು ನಿಜಕ್ಕೂ ದುರಂತಕರ ವಿಚಾರ. ಅಂಬೇಡ್ಕರ್ ಅವರ ಜಯಂತಿಯಂದು ಆ ಪಕ್ಷದ ಮುಖಂಡರುಗಳು, ಸಂಸದರು ಮಾತಾಡ್ತಾ ಇರೋದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಅಂಬೇಡ್ಕರ್ ಅವರ ಸಂವಿಧಾನ ಈ ಸೂರ್ಯ ಚಂದ್ರ ಭೂಮಿ ಮೇಲೆ ಎಷ್ಟು ವರ್ಷ ಇರ್ತದೋ ಅಷ್ಟು ವರ್ಷನೂ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಉಳಿಬೇಕು ಅನ್ನೋದು ನನ್ನ ಆಶಯ. ಅದರಂತೆ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ಸ್ಟ್ಯಾಚು ಮತ್ತು ಬಾಬೂಜಿ ಗ್ರಾಮ ಸ್ಟ್ಯಾಚುವನ್ನು ಅಭಿವೃದ್ಧಿಪಡಿಸ್ತೀವಿ ನಾವು ಅಂತ ಈ ಮೂಲಕ ಹೇಳ್ತೀವಿ. ಸಂವಿಧಾನ ಶಿಲ್ಪಿ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟನ್ನು ಮಾಡಿದರು. ಅದರಲ್ಲಿ 21ನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಭಾಳ ವಿಶೇಷವಾಗಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಮಾನವ ಮೌಲ್ಯಗಳು ಕುಸಿಬಾರ್ದು, ಪ್ರತಿಯೊಬ್ಬ ಮನುಷ್ಯನು ಆತ್ಮಸ್ಥೈರ್ಯದಿಂದ ಜೀವನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದು ಯಾವುದೇ ಒಂದು ಜಾತಿ, ಒಂದು ಧರ್ಮಕ್ಕೆ ಸೀಮಿತವಾದಂಥದ್ದಲ್ಲ, ಮನುಕುಲದ ಒಂದು ಸಂವಿಧಾನ ಇದು. ಹಾಗಾಗಿ ಇಡೀ ಭಾರತ ದೇಶದ 140 ಕೋಟಿ ಜನ ಇವತ್ತು ಸಂತೋಷವಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಗಲು ರಾತ್ರಿ ದಿನದ 24 ಗಂಟೆ ಹಲವಾರು ವರ್ಷಗಳನ್ನು ಮಾಡಿದಂಥ ಶ್ರಮದ ಫಲವಾಗಿ ಇವತ್ತೊಂದು ದಿವಸ ನಮಗೆ ಸಂವಿಧಾನ ಬಂದಿದೆ. ಹೀಗಾಗಿ ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದಂಥ ಸಂವಿಧಾನವಾಗಿದೆ. ಇದು ಪ್ರತಿಯೊಬ್ಬರಿಗೂ ಸಹ ಜೀವನೋಪಾಯಕ್ಕೆ ಪ್ರತಿ ದಿನ ಏನು ರೊಟೀನ್ ಮಾಡ್ತೀವಿ ಅದಕ್ಕೆ ಸಂವಿಧಾನ IPC ಆಗ್ಬೋದು, CRPC ಆಗ್ಬೋದು, ಅದ್ರ ಜೊತೆಯಲ್ಲಿ ಸಂವಿಧಾನ ಅಡಿಯಲ್ಲಿ ಬರ್ತಕ್ಕಂಥ ಅನೇಕ ಪರಿಚ್ಛೇದಗಳನ್ನ ಓದುವಂಥದ್ದು ನಮಗೆ ವಾಕ್ ಸ್ವಾತಂತ್ರ್ಯ ಆಗ್ಬೋದು, ಹಾಗೆ ಸಂವಿಧಾನದ ಸ್ವಾತಂತ್ರ್ಯಗಳಾಗ್ಬೋದು, ಹಾಗೆ ನಮಗೆ ಸ್ವಾತಂತ್ರ್ಯ ಜೊತೆಗೆ ನಮ್ಮ ರೈಟ್ಸು ಮತ್ತು ನಮ್ಮ ಡ್ಯೂಟೀಸು ಸಹ ಹೇಳಿದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಡಿಗ್ರಿಗಳನ್ನು ತೆಗೆದುಕೊಂಡು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಒಂದು ಸದೃಢ ಸಮಾಜ, ಒಂದು ಭವ್ಯ ಭಾರತವನ್ನು ಕಾಣಲು ಸಾಧ್ಯವಾಗ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಪಕ್ಷದವರು ಆಚರಣೆ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದರೆ ಈ ದೇಶಕ್ಕೆ ಕೇವಲ ಸಂವಿಧಾನವನ್ನೇ ಕೊಟ್ಟವರೇ ಅಲ್ಲ, ಅದ್ರ ಜೊತೆಗೆ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಬುನಾದಿ ಹಾಕಿದಂಥ ಮಹಾನ್ ನಾಯಕ. ಅದು ನೀರಾವರಿ ಇಲಾಖೆ ಇರ್ಬೋದು, ಬಾಕ್ರನಾಂಗಲ್ ಅಣೆಕಟ್ಟು ಅವ್ರ ಕಾಲದಲ್ಲೇ ಪ್ರಾರಂಭವಾದಂಥ ಒಂದು ದೊಡ್ಡ ಯೋಜನೆ. ಮತ್ತು ಆರ್ಥಿಕ ತಜ್ಞರಾಗಿ ಈ ದೇಶಕ್ಕೆ 1950ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತೆರೆಯುವುದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಆರ್ಥಿಕ ನಿರೂಪಣೆಯನ್ನು ಮಾಡಿದಂಥದ್ದು. ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಬಹಳ ಉಪಯೋಗವಾಗ್ತಕ್ಕಂಥ ಐತಿಹಾಸಿಕ ಪ್ರಯೋಜನಗಳನ್ನು ಮಾಡಿ ಕಾನೂನುಗಳನ್ನು ಮಾಡಿದಂಥ ಮಾನವ. ಮತ್ತು ಸಾಮಾಜಿಕ ಕ್ರಾಂತಿಯನ್ನೇ ಬಸವಣ್ಣವರ ನಂತರ ಈ ದೇಶಕ್ಕೆ ಸಮಾನತೆ, ಭ್ರಾತೃತ್ವ ಮತ್ತು ಎಲ್ಲರಿಗೂ ಸೌಹಾರ್ದತೆಯಿಂದ ಮಾಡ್ತಕ್ಕಂಥ ಸಮಾನವಾದಂಥ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟು
ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದಂಥ ಸಂವಿಧಾನವನ್ನು ಕೊಟ್ಟ ಹೆಗ್ಗಳಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದೆ. ಇದುವರೆಗೂ ಎಲ್ಲರೂ ಸಹ ಸಂವಿಧಾನಕ್ಕೆ ಗೌರವ ಕೊಟ್ಕೊಂಡು ಅದೇ ರೀತಿ ನಡ್ಕೊಂಡಂತ ಬಂದಂಥ ಕಾಂಗ್ರೆಸ್ ಸರ್ಕಾರ ಇರ್ಬೋದು, UPA ಸರ್ಕಾರ ಇರ್ಬೋದು, ಹೀಗೆ ಅನೇಕ ಸರ್ಕಾರಗಳು ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ಕೊಂಡು ಬಂತು. ಇತ್ತೀಚಿನ ದಿನಗಳಲ್ಲಿ BJP ಸರ್ಕಾರ ಅಂದರೆ NDA ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 10 ವರ್ಷಗಳಾಯಿತು. 10 ವರ್ಷಗಳಿಂದ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವನ್ನು ವ್ಯವಸ್ಥಿತವಾಗಿ ದುರ್ಬಲ ಮಾಡ್ತಕ್ಕಂಥ, ಕ್ಷೀಣಿಸ್ತಕ್ಕಂಥ ಯೋಜನೆಗಳನ್ನು ಮಾಡ್ತಾ ಬಂದಿದೆ. ಇದು ಸ್ವಲ್ಪ ವಿದ್ಯಾವಂತರಿಗೆ, ತಿಳುವಳಿಕೆ ಇರ್ತಕ್ಕಂಥವರಿಗೆ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಅವರು ಸಂವಿಧಾನವನ್ನು ದುರ್ಬಲ ಮಾಡ್ತಾ ಬಂದಿದ್ದಾರೆ. ನರೇಂದ್ರ ಮೋದಿಯವರು ಹೊರದೇಶಕ್ಕೆ ಹೋದಾಗ ಬುದ್ಧನಾಡಿನಿಂದ ಬಂದಿದ್ದೇನೆ ಅಂತ ಹೇಳ್ತಾರೆ. ಇಲ್ಲಿ ಹಿಂದೂ ರಾಷ್ಟ್ರವನ್ನು ನಾವು ಬಲಪಡಿಸಬೇಕು, ಹಿಂದುತ್ವವನ್ನು ಜಾರಿಗೆ ತರಬೇಕು ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಅವ್ರ ಪಟಾಲಂಗಳೇನಿದ್ದಾರೆ, ಏನು BJP RSS ಪಟಾಲಂಗಳು, ನಮ್ಮ ನರೇಂದ್ರ ಮೋದಿಯವರು ವಿಶ್ವಮಾನವ, ಇಡೀ ವಿಶ್ವಕ್ಕೆ ಸಲ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ವಿಶ್ವ ಅಂದರೆ ಸುಮಾರು 190, 185, 90 ರಾಷ್ಟ್ರಗಳಿವೆ. ಆ ಎಲ್ಲ ರಾಷ್ಟ್ರಗಳು ಏನು ಹಿಂದೂ ರಾಷ್ಟ್ರಗಳೇನಲ್ಲ. ಅನೇಕ ರಾಷ್ಟ್ರಗಳು ಕ್ರಿಶ್ಚಿಯನ್ ರಾಷ್ಟ್ರಗಳು, ಬುದ್ಧಿಸ್ಟ್ ರಾಷ್ಟ್ರಗಳಾಗಿವೆ ಮತ್ತು ಮುಸಲ್ಮಾನ್ ರಾಷ್ಟ್ರಗಳಾಗಿವೆ. ಅನೇಕ ಧರ್ಮದಿಂದ ಕೂಡಿರ್ತಕ್ಕಂಥ ರಾಷ್ಟ್ರಗಳು. ಇವರು ಇಲ್ಲಿ ಹಿಂದುತ್ವವಾದಿ, ಅಲ್ಲೋಗಿ ವಿಶ್ವಮಾನವ ಅಂದರೆ ಇದು ನೆಗ್ಪೆಟ್ಲು. ವಿಶ್ವಕ್ಕೆ ಹೆಂಗೆ ನಾಯಕರಾಗ್ತಾರೆ? ಇದು ಅವ್ರ ಬಗ್ಗೆ ಹೇಳ್ತಕ್ಕ ಪಟಾಲಂಗಳು ಮಾಡ್ತಕ್ಕಂಥ ಪ್ರಚಾರಗಳು. ಆದ್ದರಿಂದ ಅವರು ಎಲ್ಲದೂ ಸುಳ್ಳೆ, ಉದ್ದಕ್ಕೂ ಸುಳ್ಳೆ ಹೇಳ್ಕೊಂಡು ಬಂದು 2 ಚುನಾವಣೆ ಗೆದ್ದಿದ್ದಾರೆ. ಅದೇ ರೀತಿ ಇನ್ನೊಂದು ದೊಡ್ಡ ಸುಳ್ಳೆ ಹೇಳಿ ಈ ಸಾರಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಅವರು ಪ್ರತಿಯೊಂದು ಚುನಾವಣೆಯಲ್ಲೂ ಯಾವ್ಯಾವ ರೀತಿ ಸುಳ್ಳುಗಳು ಹೇಳಿದ್ದಾರೆ, ಆ ಸುಳ್ಳುಗಳು ಯಾವ ರೀತಿ ಬಯಲಿಗೆ ಬಂದಿವೆ ಅನ್ನೋದನ್ನು ನಾನು ಹೇಳೋದಾದರೆ, 2014ರಲ್ಲಿ ಪ್ರಥಮ ಬಾರಿಗೆ ನರೇಂದ್ರ ಮೋದಿಯವರನ್ನ ಇಡೀ ಗುಜರಾತ್ನಿಂದ ತಂದು ಇವರು ಇಡೀ ದೇಶಕ್ಕೆ ಮಹಾನ್ ನಾಯಕರು, ಭ್ರಷ್ಟಾಚಾರವನ್ನು ತೊಲಗಿಸ್ತಾರೆ ಮತ್ತು ಇಡೀ ಗುಜರಾತನ್ನು ಅತ್ಯುತ್ತಮವಾದಂಥ ಪ್ರಗತಿಪರ ರಾಜ್ಯವನ್ನಾಗಿ ಮಾಡಿದ್ದಾರೆ. ಅವರು ದೇಶಕ್ಕೆ ತಂದರೆ ಇಡೀ ದೇಶವನ್ನೇ ಸಮೃದ್ಧಿಯಾಗಿ ಭ್ರಷ್ಟಾಚಾರವನ್ನು ತೊಲಗಿಸ್ತಕ್ಕಂಥ ರೀತಿ ಮಾಡ್ತಾರೆ ಅಂತೇಳಿ ದೊಡ್ಡ ಪ್ರಚಾರ ನಡೀತು. ಅದರಲ್ಲೂ ನಮ್ಮ ಯುವಕರು ಏನಿದ್ದಾರೆ, ಇಡೀ ದೇಶದ ಯುವಕರು ಹುಚ್ಚು ಬಂದು ಕುಡಿದಿದ್ದಾರೆ. ಯಾಕೆಂತ ಹೇಳಿದ್ರೆ, ನಮ್ಮ ಯುವಕರಿಗೆ, ನಿರುದ್ಯೋಗಿಗಳಿಗೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು. 1 ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಯುವಕರೆಲ್ಲ ಕುಣಿದಾಡಿ ಈ ದೇಶಕ್ಕೆ ಮೋದಿ ಅಂತೇಳಿ ಅವರು ಒಂದು ಕಡೆ ಕುಡಿದ್ರು. ಮತ್ತು ಇನ್ನೊಂದು ಕಡೆ ರೈತರಿಗೆ ಡಾಕ್ಟರ್ ಸ್ವಾಮಿನಾಥನ್ ಅವರು ಕೊಟ್ಟಂಥ ವರದಿಯನ್ನು ಅನುಷ್ಠಾನಕ್ಕೆ ತರ್ತೇನೆ ಎಲ್ಲ ಸೂಚಿಸ್ತಾರೆ ಅಂತೇಳಿ ಅವರು ಓಟು ಬಂತು. ಜೊತೆಗೆ ನಾ ಕಾವುಂಗ ನಾ ಕಾನೇ ದೂಂಗ ಅಂದರೆ ನಾ ತಿನ್ನೋದು ಇಲ್ಲ, ತಿನ್ನೋದಕ್ಕೆ ಬಿಡೋದು ಇಲ್ಲ ಅಂತ ಹೇಳಿದ್ರು. ಅದರಿಂದ ಭ್ರಷ್ಟಾಚಾರ ನಿರ್ಮೂಲ ಮಾಡ್ತಾರೆ ಅಂತೇಳಿ ಒಂದು ಕಡೆ ಅದೊಂದು ಹೊರಟರು. ಇದನ್ನು ನಂಬಿ ಎಲ್ಲ ಓಟ್ ಕೊಟ್ಟರು. ಅದಾದ ಮೇಲೆ ಅದು 14 ಚುನಾವಣೆ ಘೋಷಣೆ ಆಯಿತು. ಅದನ್ನು ಒಂದೂ ಸಹ ಅನುಷ್ಠಾನಕ್ಕೆ ತಂದಿಲ್ಲ. ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಮತ್ತು ಯುವಕರಿಗೆ ಅವತ್ತು 35% ಉದ್ಯೋಗ ಖಾಲಿ ಇತ್ತು ಉದ್ಯೋಗ. ಇವತ್ತು 65% ಆಗಿದೆ. ಅಂದರೆ ಎಷ್ಟು ಇದಾಗಿದೆ. ಮತ್ತು ಸ್ವಾಮಿನಾಥನ್ ಕಮಿಟಿ ರಿಪೋರ್ಟನ್ನು ಚಕಾರ ಎತ್ತಲೇ ಇಲ್ಲ. 1 ವರ್ಷಗಳ ಕಾಲ ರೈತರು ಇವತ್ತು ರಸ್ತೆಯಲ್ಲಿ 2-3 ರಾಜ್ಯಗಳಲ್ಲಿ ಬೀದಿನಲ್ಲೆಲ್ಲ ಇವತ್ತು ಅನೇಕ ಸಾವು ನೋವುಗಳಾಗಿದೆ. ಅದರ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಅದು ಒಂದು ಸುಳ್ಳಾಗಿದೆ. 2 ಕೋಟಿ ರೂಪಾಯಿ, 15 ಲಕ್ಷ ರೂಪಾಯಿ ತುಮಕೂರಿನಲ್ಲಿ ಕೊಟ್ಟಂಥ ಹೇಳಿಕೆ, ಅಂಬೇಡ್ಕರ್ ಜನ್ಮ ದಿನಾಚರಣೆಯಂದು ಅವರು ಜ್ಞಾಪಿಸ್ಕೋಬೇಕಾದ್ದು ಸ್ತ್ರೀ ಸಮಾನತೆಗೆ ಹಕ್ಕನ್ನು ಕೊಟ್ಟಂಥ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ವಿಶೇಷವಾಗಿ ಹಿಂದೂ ಕೋಡ್ ಬಿಲ್, ದಯವಿಟ್ಟು ಕುಮಾರಸ್ವಾಮಿ ಅವರೇ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ. ಹಿಂದೂ ಕೋಡ್ ಬಿಲ್ ಬಗ್ಗೆ ಬಾಬಾ ಸಾಹೇಬರ ಹೋರಾಟ ಮತ್ತು ಅವರ ಸಾಧನೆ ಓದ್ಕೊಳ್ಳಿ.
ಇದೇ ನೀವು 2018 ಘೋಷಣೆ ಮಾಡಿದ್ರಲ್ಲ, ಮಹಿಳೆಯರಿಗೆ, ಸ್ತ್ರೀ ಶಕ್ತಿ ಗುಂಪುಗಳಿಗೆ ಒಂದೊಂದು ಮಹಿಳೆಯರು, ಬಾಣಂತಿಯರು, ಬಸ್ರಿಯರು ಮತ್ತು ಅವರ ಹಡ ಇಟ್ಟಂಥ ಚಿನ್ನಕ್ಕೆ ನಾನೇನು ಮನ್ನಾ ಮಾಡ್ತೀನಿ ಅಂತ ಹೇಳಿ ಎಷ್ಟೋ ಜನ ತಮ್ಮ ಚಿನ್ನನೆಲ್ಲ ಮಾರ್ಕೊಂಡಲ್ಲ. ಇಂಥ ಸುಳ್ಳು ಆಶ್ವಾಸನೆಯನ್ನು ಅವತ್ತು ಕೊಟ್ಟು ಮುಖ್ಯಮಂತ್ರಿಗಳಾದ ನಂತರ ಯಾವುದನ್ನು ಈಡೇರಿಸ್ತಾ ಇದ್ದವರು, ನುಡಿದಂತೆ ನಡೆದಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಲೇವಡಿನೂ ಮಾಡ್ತಾ ಅದರ ಪ್ರಯೋಜನದಿಂದ ಮನೆತನ ಕಟ್ಕೊಂಡಿರ್ತಕ್ಕಂಥ ತಾಯಂದ್ರನ್ನ ನೀವು ಅವಮಾನಕರವಾಗಿ ಬಿಂಬಿಸಿರ್ತಕ್ಕಂಥದ್ದು ಅಕ್ಷಮ್ಯ. ನೀವು ಸಾಮಾನ್ಯರಲ್ಲ. ಈ ರಾಜ್ಯವನ್ನು 2 ಬಾರಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿಯಾಗಿದ್ದರು. ನೀವು ಒಂದು ವರ್ಗ ಅಲ್ಲ, ಇಡೀ ಮಹಿಳಾ ಕುಲವನ್ನೇ, ತಾಯಿಯರನ್ನೇ ನೀವು ಅವಮಾನಿಸಿದ್ದೀರಾ ಅನ್ನೋದು ನನ್ನ ಭಾವನೆ.